Students, I welcome you all to the first session of the questionnaire unit. It is the unit number 4. ವಿದ್ಯಾರ್ಥಿಗಳೇ, ನಿಮ್ಮನ್ನು ಪ್ರಶ್ನಾವಳಿ ಅಧ್ಯಾಯದ ಮೊದಲನೇ ಸೆಷನ್ಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. In this session we are going to discuss the meaning of questionnaire and definitions of questionnaire. ಈ ಸೆಷನ್ನಲ್ಲಿ ನಾವು ಪ್ರಶ್ನಾವಳಿಯ ಅರ್ಥವನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಹಾಗೆಯೇ ಅದರ ಕುರಿತಾಗಿರುವಂಥ ವಿವಿಧ ವ್ಯಾಖ್ಯಾನಗಳನ್ನು ನಾವಿಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. Before we discussing the meaning and definitions of questionnaire, we can have the recap of the previous session. In the previous session we have discussed the uses of observation technique in social science research and also understood certain limitations and drawbacks of observation. ಎಂದಿನಂತೆ ನಾವು ಹಿಂದಿನ ತರಗತಿಯ ಚರ್ಚಿಸಿದಂಥ ವಿಷಯವನ್ನು ನೋಡೋದಾದರೆ, ಅವಲೋಕನದ ಕುರಿತಾಗಿ ಅದರ ಉಪಯೋಗಗಳು ಮತ್ತು ಇತಿಮಿತಿಗಳು ಸಾಮಾಜಿಕ ಸಂಶೋಧನೆಯಲ್ಲಿ ಹೇಗಿವೆ ಅನ್ನೋದನ್ನು ನಾವು ಬಹಳ ವಿವರವಾಗಿ ನಾವು ತಿಳ್ಕೊಂಡಿದ್ದೇವೆ. Therefore, observation also has got its own limitations in the social science research. ಹಾಗಾಗಿ ನಾವು ಕ್ವಶನೇರ್ ಅನ್ನೋದನ್ನು ಬಹಳ ಸಾಮಾನ್ಯವಾಗಿ ಸಾಮಾಜಿಕ ಸಂಶೋಧನೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಳಸ್ತಿರುವಂಥ ಒಂದು ಸಂಶೋಧನಾ ವಿಧಾನವಾಗಿ ನಾವು ಕಾಣ್ತೇವೆ. ಇಂದಿನ ಸೆಷನ್ನಲ್ಲಿ ವಿದ್ಯಾರ್ಥಿಗಳು ಪ್ರಶ್ನಾವಳಿ ಅಂದ್ರೇನು ಎನ್ನುವುದನ್ನು ತಿಳ್ಕೊಳ್ಳೋದರ ಜೊತೆಗೆ ಅದರ ವ್ಯಾಖ್ಯಾನಗಳನ್ನು ಕೂಡ ತಿಳ್ಕೊಳ್ಳುವಂಥದ್ದು ಈ ಸೆಷನ್ನ ಉದ್ದೇಶವಾಗಿರುತ್ತೆ. The objective of this session is to make the students to understand the meaning of questionnaire in social science research and to know the various definitions of questionnaire. Let us discuss the concept of questionnaire. ಈಗ ನಾವು ಪ್ರಶ್ನಾವಳಿಯ ಒಂದು ಪರಿಕಲ್ಪನೆಯನ್ನು ಚರ್ಚೆ ಮಾಡೋದಾದರೆ, questionnaire is the most popular and widely used method in social science research for data collection. It becomes a very common and popular research technique in social and sociological studies in recent days. In fact, it may be treated as heart of the social science research or survey operation. ಇತ್ತೀಚಿನ ದಿನಗಳಲ್ಲಿ ಪ್ರಶ್ನಾವಳಿ ಅನ್ನುವಂಥದ್ದು ಸಾಮಾನ್ಯವಾಗಿ ಸಾಮಾಜಿಕ ಸಂಶೋಧನೆಗಳಲ್ಲಿ ಬಳಸುವಂಥ ಒಂದು ವಿಧಾನವಾಗಿ ಮೂಡಿಬಂದಿದೆ. ಅದರಲ್ಲೂ ಮುಖ್ಯವಾಗಿ ಸಮಾಜಶಾಸ್ತ್ರೀಯ ಅಧ್ಯಯನಗಳಲ್ಲಿ ಹೆಚ್ಚಾಗಿ ಸಂಶೋಧಕರು ಇತ್ತೀಚಿನ ದಿನಗಳಲ್ಲಿ ಪ್ರಶ್ನಾವಳಿಯನ್ನೇ ಹೆಚ್ಚು ಮೆಚ್ಚಿಕೊಂಡಂತೆ ನಾವು ಕಾಣ್ತೇವೆ. ಬಹಳ ಮುಖ್ಯವಾಗಿ ಸಾಮಾಜಿಕ ಸಂಶೋಧನೆಯಲ್ಲಿ ಹಾಗೂ ಸಮೀಕ್ಷೆಗಳಲ್ಲಿ ಕ್ವಶನೇರನ್ನು ಅಥವಾ ಪ್ರಶ್ನಾವಳಿಯನ್ನು ನಾವು ಆ ಸಂಶೋಧನೆಯ ಹೃದಯ ಭಾಗವನ್ನು ಅಂತ ನಾವು ಅದನ್ನು ಪರಿಗಣಿಸ್ತೇವೆ. ಪ್ರಶ್ನಾವಳಿ ಕುರಿತು ನೋಡೋದಾದರೆ, when we look at the questionnaire, Good and Hat have rightly pointed out that the formulation of good questionnaire is much more subtle and frustrating task than
is generally believed by those who have not actually attempted it. ಗುಡ್ ಆ್ಯಂಡ್ ಹ್ಯಾಟ್ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಪ್ರಶ್ನಾವಳಿಯ ರಚನೆ ಮಾಡುವಂಥದ್ದು, ಒಂದು ಉತ್ತಮವಾದ ಪ್ರಶ್ನಾವಳಿಯನ್ನು ರಚಿಸುವಂಥದ್ದು ಬಹಳ ಕಷ್ಟಕರವಾದಂಥ ಕೆಲಸ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಾರೆ. ಹಾಗಾದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ವಶ್ಚನರ್? ಪ್ರಶ್ನಾವಳಿಯ ಅರ್ಥ ಏನು? Questionnaire construction is an art. A good questionnaire is the product of long and painstaking work. The questionnaire is a list of important and pertinent questions concerning an issue or a problem. ನಾವು ಸಮಾಜಶಾಸ್ತ್ರೀಯ ಅಧ್ಯಯನಗಳಲ್ಲಿ ನೋಡೋದಾದರೆ ಪ್ರಶ್ನಾವಳಿಯ ರಚನೆ ಅನ್ನುವಂಥದ್ದು ಒಂದು ಕಲೆ ಅಂತ ನಾವು ಹೇಳ್ತೇವೆ. ಒಂದು ಉತ್ತಮವಾದ ಪ್ರಶ್ನಾವಳಿಯನ್ನು ರಚನೆ ಮಾಡುವಂಥದ್ದು ಬಹಳ ಕಠಿಣವಾದಂಥ ಪರಿಶ್ರಮದ ಅವಶ್ಯಕತೆ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾದರೆ ಕ್ವಶ್ಚನರ್ ಅಂದರೆ ಏನು? ಒಂದು ಸಮಸ್ಯೆ ಅಥವಾ ಒಂದು ವಿಷಯದ ಕುರಿತಾಗಿ ಇರುವಂಥ ಸಮಂಜಸವಾದಂಥ ಒಂದು ಪ್ರಶ್ನೆಗಳ ಪಟ್ಟಿಯನ್ನು ನಾವು ಪ್ರಶ್ನಾವಳಿ ಅಂತ ಇಲ್ಲಿ ಪರಿಗಣಿಸ್ಬೋದಾಗಿದೆ. Questionnaire is a device of securing answer to questions by using a form. It is a fairly reliable tool for gathering data. Large, diverse, varied and scattered social groups. It is used in obtaining objective and quantitative data. ಈ ಪ್ರಶ್ನಾವಳಿಯನ್ನು ನಾವು ಸಂಶೋಧನೆಯಲ್ಲಿ ಮಾಹಿತಿಯನ್ನು ಪಡೀಲಿಕ್ಕೆ ಬಳಸುವಂಥ ಒಂದು ಸಾಧನವಾಗಿ ನೋಡ್ತೇವೆ. ನಾವು ಸಂಶೋಧನೆ ಮಾಡುವಂಥ ವ್ಯಾಪ್ತಿಯು ಬಹಳ ವಿಸ್ತಾರವಾದ ಸಂದರ್ಭದಲ್ಲಿ ಮತ್ತು ನಮಗೆ ಬೇಕಾಗಿರುವಂಥ ಮಾಹಿತಿದಾರರು ಬಹಳ ವಿಸ್ತಾರವಾಗಿ ಪಸರಿಸಿದಾಗ ಪ್ರಶ್ನಾವಳಿಯು ಬಹಳ ಉಪಯುಕ್ತವಾದ ಸಾಧನವಾಗಿ ನಾವು ಅದನ್ನು ಸಾಮಾಜಿಕ ಸಂಶೋಧನೆಗಳಲ್ಲಿ ಬಳಸ್ತೇವೆ. A questionnaire is a tool or device for obtaining answer from a bunch of questions by the respondent or informant who fills in the form of questionnaire by himself or herself. In studying what is beyond the pale of observation, investigators use questionnaire or interview technique. ಅವಲೋಕನದಿಂದ ನಮಗೆ ಯಾವ ಮಾಹಿತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ವೋ ಅಂಥ ಸಂದರ್ಭಗಳಲ್ಲಿ ನಾವು ಪ್ರಶ್ನಾವಳಿಯನ್ನು ಬಹಳ ಮೆಚ್ಚಿಕೊಂಡಿರುವಂಥ ಸಂಶೋಧನಾ ಸಾಧನವಾಗಿ ನಾವು ಬಳಸ್ತೇವೆ. ಇಲ್ಲಿ ನಾವು ನೀಡುವಂಥ ಪ್ರಶ್ನಾವಳಿಯ ಪಟ್ಟಿಗೆ ಸರಿಯಾಗಿ ಮಾಹಿತಿದಾರರು ತಾವೇ ಉತ್ತರಗಳನ್ನು ಬರೆಯುವ ಮೂಲಕವಾಗಿ ನಮಗೆ ಮಾಹಿತಿಯನ್ನು ನೀಡ್ತಾರೆ. ಹಾಗಾಗಿ ಪ್ರಶ್ನಾವಳಿ ಅಂತ ಹೇಳಿದರೆ ಒಂದು ಸಮಸ್ಯೆಯನ್ನು ಅಧ್ಯಯನ ಮಾಡಲಿಕ್ಕೆ ಅದಕ್ಕೆ ಸಂಬಂಧಿಸಿದಂಥ ಉತ್ತರಗಳನ್ನು ಪಡೀಲಿಕ್ಕೆ ಸಂಶೋಧಕನು ಬಹಳ ಪ್ರಯತ್ನಪಟ್ಟು ಬಹಳ ಅಧ್ಯಯನಶೀಲನಾಗಿ ಅದಕ್ಕೆ ಸಂಬಂಧಪಟ್ಟಂಥ ಸಮಂಜಸವಾದ ಪ್ರಶ್ನೆಗಳನ್ನು ಪಟ್ಟಿ ತಯಾರಿಸಿ ಮಾಹಿತಿದಾರನಿಗೆ ನೀಡಿ ಮಾಹಿತಿದಾರನೇ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂಥ ಒಂದು ಕ್ರಮವನ್ನು ನಾವು ಪ್ರಶ್ನಾವಳಿ ಅಂತ ನಾವು ಕರಿತೇವೆ. ಇದಿಷ್ಟು ಪ್ರಶ್ನಾವಳಿಯ ಕುರಿತಾಗಿ ನಾವು ತಿಳ್ಕೊಳ್ಳೋದಾದರೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯಾನಗಳು ಯಾವುವು ಅನ್ನೋದನ್ನು ನೋಡುವ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ definitions of questionnaire. According to Good and Hat, in general, the word questionnaire refers to a device for securing answer to questions by using a form which the respondents fill in himself. Good and Hat ಅವರ ಪ್ರಕಾರ ಸರ್ವೇ ಸಾಮಾನ್ಯವಾಗಿ ಪ್ರಶ್ನಾವಳಿ ಎಂಬ ಪದವು
ಮಾದರಿಯನ್ನು ಬಳಸುವ ಮೂಲಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ದೊರಕಿಸಿಕೊಳ್ಳುವ ಸಾಧನವನ್ನು ಸೂಚಿಸುವುದು. ಆ ಮಾದರಿಯನ್ನು ಸ್ವತಃ ಮಾಹಿತಿದಾರನೇ ಭರ್ತಿ ಮಾಡುವನು. ಇದು ಗುಡ್ ಆ್ಯಂಡ್ ಹ್ಯಾಟ್ ಅವರು ಪ್ರಶ್ನಾವಳಿ ಕುರಿತಾಗಿ ನೀಡಿರುವಂಥ ವ್ಯಾಖ್ಯಾನ. ಹಾಗೆಯೇ ಇನ್ನೋರ್ವ ವ್ಯಾಖ್ಯಾನವನ್ನು ನೋಡುವುದಾದರೆ, ಬೊಗಾರ್ಡಸ್ ಪ್ರಶ್ನಾವಳಿಯನ್ನು ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರಶ್ನಾವಳಿಯು ಪ್ರಶ್ನೆಗಳ ಪಟ್ಟಿಯಾಗಿದ್ದು ಅದನ್ನು ಉತ್ತರಿಸಲು ಅನೇಕ ಜನರಿಗೆ ಕಳಿಸಲಾಗುವುದು. ಅದು ಮಾನಬದ್ಧ ಫಲಿತಾಂಶಗಳನ್ನು ಗೊತ್ತು ಮಾಡುವುದು ಮತ್ತು ಅದನ್ನು ಕೋಷ್ಟಕದಲ್ಲೇ ಬರೆಯಲು ಹಾಗೂ ಸಂಖ್ಯಾಶಾಸ್ತ್ರೀಯವಾಗಿ ಪ್ರಯೋಗಿಸಲು ಸಾಧ್ಯವಾಗುವುದು. According to Bogardus, a questionnaire is a list of questions sent to a number of persons for them to answer. It secures standardized results that can be tabulated and treated statistically. So these are the two important definitions as far as the questionnaire is concerned. ಇನ್ನು ಹಲವು ಪ್ರಶ್ನಾವಳಿಯ ಕುರಿತಾದಂಥ ವ್ಯಾಖ್ಯಾನಗಳಿದ್ದಾವೆ. ಆದರೆ ಇಲ್ಲಿ ನಾವು ಈ ಎರಡು ಪ್ರಮುಖ ವ್ಯಾಖ್ಯಾನಗಳಿಗೆ ಮಹತ್ವವನ್ನು ನೀಡಿರ್ತೇವೆ. ಈ ಸೆಷನ್ನಲ್ಲಿ ಒಟ್ಟಾರೆ ವಿದ್ಯಾರ್ಥಿಗಳು ಪ್ರಶ್ನಾವಳಿ ಎಂದರೇನು ಮತ್ತು ಅದರ ಕುರಿತಾದಂಥ ವ್ಯಾಖ್ಯಾನವನ್ನು ತಿಳ್ಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ಬೋದು. ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾವು ಪ್ರಶ್ನಾವಳಿಗೆ ಸಂಬಂಧಪಟ್ಟಂಥ ಇತರ ವಿಚಾರಗಳ ಕುರಿತಾಗಿ ಚರ್ಚಿಸುವ ಈ ಸೆಷನನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ.